ಯಾ ಲೆಟ್ಸ್ ಟಾಕ್ ಅಬೌಟ್ ದ ಸೂರತ್ ಸ್ಪ್ಲಿಟ್. ಓಕೆ, ಏನಿದು ಸೂರತ್ ಸ್ಪ್ಲಿಟ್ ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಅದಕ್ಕಿಂತ ಮೊದಲು ಒಂದು ಚಿಕ್ಕ ಪಾಯಿಂಟ್ ಹೇಳಬೇಕಿತ್ತು. INC ಎವ್ರಿ ಇಯರ್ ಯೂಸ್ ಟು ಹ್ಯಾವ್ ಅ ಸೆಷನ್. INC ಎವ್ರಿ ಇಯರ್ ಯೂಸ್ ಟು ಹ್ಯಾವ್ ಅ ಸೆಷನ್ ಅಂದರೆ ಏನು? ಅವರು ಜನರನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ರು. ದ ಗ್ರೇಟೆಸ್ಟ್ ಲೀಡರ್ಸ್ ವುಡ್ ಕಮ್ ಆ್ಯಂಡ್ ಸ್ಪೀಕ್ ಆ್ಯಂಡ್ ಅಡ್ರೆಸ್ ದ ಪೀಪಲ್ ಸೇಯಿಂಗ್ ದ್ಯಾಟ್ ಈ ವರ್ಷಕ್ಕೆ ನಮ್ಮ ಗುರಿಗಳು ಇದು, ನಮ್ಮ ಗೋಲ್ಸ್ ಇದು, ನಿಮ್ಮ ಬೆಂಬಲ ಹಿಂಗಿರಬೇಕು, ನೀವು ಹೀಗೆ ಮಾಡಬೇಕಂತ ಉದ್ದೇಶಿಸಿ ಮಾತಾಡ್ತಾ ಇದ್ರು. ಜಸ್ಟ್ ಲೈಕ್ ನರೇಂದ್ರ ಮೋದಿ ಅವರು ಹೋಗಿ ಸ್ಪೀಚ್ ಕೊಡ್ತಾರಲ್ವಾ, ರಾಹುಲ್ ಗಾಂಧಿ ಅವರು ಹೋಗಿ ಸ್ಪೀಚ್ ಕೊಡ್ತಾರಲ್ವಾ, ಆ ಥರ ಪ್ರತಿ ವರ್ಷ INC ಒಂದು ಸೆಷನ್ನ ಮಾಡ್ತಾ ಇತ್ತು. ಅವರ ಗೋಲ್ಸ್ ಆ್ಯಂಡ್ ಆಸ್ಪಿರೇಷನ್ಸ್, ಅವರ ರೆಸೊಲ್ಯೂಷನ್ನ ಜನರಿಗೆ ಹೇಳ್ತಾ ಇದ್ರು. ಓಕೆ, in 1907 initially the session was planned to be in Nagpur. ಈ ಸೆಷನ್ನ ನಾಗ್ಪುರಲ್ಲಿ ಮಾಡಬೇಕಂತ ಇದ್ರು, ಬಟ್ ಲಾಸ್ಟ್ ಮೂಮೆಂಟಲ್ಲಿ ಅದನ್ನು ಸೂರತ್ಗೆ ಶಿಫ್ಟ್ ಮಾಡ್ತಾರೆ. ಯಾಕೆ ಅಂತ ಹೇಳ್ತಾನೆ ನೋಡಿ. ದೆರ್ ಇಸ್ ಅನ್ ಅಲ್ಟಿಮೇಟ್ ರೂಲ್ ಇನ್ INC ದ್ಯಾಟ್ ಸೆಷನ್ ಯಾವ ಊರಲ್ಲಿ ಆಗುತ್ತೋ, ಸೆಷನ್ ಯಾವ ಊರಿನಲ್ಲಿ ಆಗುತ್ತೋ ಆ ಊರಿನ ವ್ಯಕ್ತಿ ಲೀಡರ್ ಆಗಲ್ಲ. ಇಫ್ ಅ ಸೆಷನ್ ಇಸ್ ಗೋನ್ ಹ್ಯಾಪನ್ ಇನ್ ಸೂರತ್ಗೆ ಬಿಲಾಂಗ್ ಆಗುವಂಥ ಲೀಡರ್ ಮಾತಾಡೋಂಗಿಲ್ಲ. ಇಫ್ ದ ಸೆಷನ್ ಇಸ್ ಇನ್ ನಾಗ್ಪುರಲ್ಲಿ ಹುಟ್ಟಿರುವಂಥ ಲೀಡರ್ ಮಾತನಾಡೋ ಹಾಗೆ ಇಲ್ಲ. ಆ್ಯಂಡ್ ಇನ್ ಸೂರತ್ ದೆರ್ ವಾಸ್ ಅ ವೆರಿ ವೆರಿ ಪಾಪ್ಯುಲರ್ ಲೀಡರ್ ಹೂ ವಾಸ್ ಬಾರ್ನ್ ಆ್ಯಂಡ್ ಹ್ಯಾಡ್ ಅ ಕ್ರೇಜಿ ಫ್ಯಾನ್ ಫಾಲೋವಿಂಗ್. ಜನರ ಫುಲ್ ಸಪೋರ್ಟ್ ಇದ್ದಂಥ ಒಂದು ಕ್ರೇಜಿ ಲೀಡರ್ ಹೂ ವಾಸ್ ಫ್ರಮ್ ಸೂರತ್ ವಾಸ್ ಬಾಲ್ ಗಂಗಾಧರ್ ತಿಲಕ್. He was the first person to talk about Swaraj. A Swaraj is my birthright and I shall have it ಅನ್ನುವಂಥ ಬೋಲ್ಡ್ ಸ್ಟೇಟ್ಮೆಂಟ್ನ ಕೊಟ್ಟಂಥ ಲೀಡರ್ ವಾಸ್ ಬಾಲ್ ಗಂಗಾಧರ್ ತಿಲಕ್. ಇನ್ ದ ಇಯರ್ 1906 ಸೆಷನಲ್ಲಿ ದಾದಾಬಾಯಿ ನೌರೋಜಿ ವಾಸ್ ದ ಲೀಡರ್ ಆಫ್ INC and the word Swaraj was called. ಸ್ವರಾಜ್ ಅನ್ನೋ ವರ್ಡ್ನ ಫಸ್ಟ್ ಟೈಮ್ ಇಟ್ ವಾಸ್ ಸೆಡ್ ಔಟ್ ಇನ್ 1906 by Dadabhai Naoroji. Okay, this was the idea of Bal Gangadhar Tilak. In 1907, ಈಗ ನಾವು 1907 ಅಲ್ಲಿದ್ದೇವೆ. The session was planned in Surat. Since the session is planned in Surat, by default, Bal Gangadhar Tilak cannot become the leader. ಜನರನ್ನು ಉದ್ದೇಶಿಸಿ ಮಾತನಾಡುವಂಥ ಅಧಿಕಾರ ಬಾಲ್ ಗಂಗಾಧರ್ ತಿಲಕ್ ಅವರು ಕಳ್ಕೊಂಡಿದ್ರು. ಸೊ ನೌ ವಾಟ್ ಹ್ಯಾಪೆಂಡ್ ಹೇಳಿದೆ ನಾನು ನಿಮಗೆ. INCಯಲ್ಲಿ 2 ಥರ ಲೀಡರ್ ಇದ್ದಾರೆ. ದ ಫಸ್ಟ್ ಟೈಪ್ ಇಸ್ ಮಾಡರೇಟ್ಸ್ ಹೂ ವಾಂಟೆಡ್ ರಾಜ್ ಬಿಹಾರಿ ಘೋಷ್. ದೇ ವಾಂಟೆಡ್ ರಾಜ್ ಬಿಹಾರಿ ಘೋಷ್ ಟು ಬಿ ದ ಲೀಡರ್ ಆ್ಯಂಡ್ ಎಕ್ಸ್ಟ್ರೀಮಿಸ್ಟ್ ಲೀಡರ್ಸ್ ವಾಂಟೆಡ್ ಲಾಲಾ ಲಜಪತ್ ರಾಯ್ ಟು ಬಿ ದ ಲೀಡರ್. ನೋಡಿ, 1907 ಆಗುವಂಥ ಸೂರತ್ ಸೆಷನ್ಗೆ moderate leaders wanted Rash Bihari Ghosh to be the leader and extremist leaders wanted Lala Lajpat Rai to be the leader because Bal Gangadhar Tilak cannot be the president. ಇದು ಒಂದು ಕಡೆ ಆಗಿತ್ತು. ಆ್ಯಂಡ್ ಸೆಕೆಂಡ್ ಥಿಂಗ್, ಜನ ಇದ್ರಲ್ವ, ಪೀಪಲ್ ಕೇಮ್ ಟು ದ ಸೆಷನ್. ಅರ್ಥ ಮಾಡ್ಕೊಳ್ಳಿ, ಪೀಪಲ್ ಕೇಮ್ ಟು ಸೂರತ್ ಸೆಷನ್ ಟು ಲಿಸನ್ ಟು ದ ಸ್ಪೀಚ್ ಆಫ್ ತಿಲಕ್. They came to the session to listen to the speech of Tilak. ತಿಲಕ್ ಏನು ಹೇಳ್ತಾನೆ, ನಮ್ಮ ಹುಡುಗ ಏನು ಮಾತಾಡ್ತಾನೆ ಅಂತ ಕೇಳೋಕ್ಕೋಸ್ಕರನೇ ಜನ ಬಂದಿದ್ರು. ಬಟ್ ವಾಟ್ ಹ್ಯಾಪೆಂಡ್ ವೆನ್ ದ ಸೆಷನ್ ಸ್ಟಾರ್ಟೆಡ್, ರಾಜ್ ಬಿಹಾರಿ ಘೋಷ್ ಸ್ಟಾರ್ಟೆಡ್ ಸ್ಪೀಕಿಂಗ್. ಇವ್ರು ಮಾತಾಡ್ತಾ ಹೋದ್ರು ಆ್ಯಂಡ್ ಪೀಪಲ್ ವೇರ್ ವೇಟಿಂಗ್ ವೆನ್ ವಿಲ್ ಬಾಲ್ ಗಂಗಾಧರ್ ತಿಲಕ್ ಟಾಕ್ ಅಂತ. Bal Gangadhar Tilak couldn't speak. He was made to sit there, because of which people got angry. Audience were like Tilak ಅಂತಿದ್ರು. ಬಟ್ INC didn't let Tilak speak. Because of this, people started revolting. ಕುರ್ಚಿ ತಗೊಂಡು ಎಸೆಗೆ ಬಿಸಕ್ಕೆ ಸ್ಟಾರ್ಟ್ ಮಾಡಿದ್ರು, ಏನೇನೋ ಜಗಳ ಆಯಿತು. There was so much of revolt that everyone wanted Tilak to speak. INC moderate leaders didn't leave Tilak to speak, because of which ಪೀಪಲ್ ಗಾಟ್ ಕ್ರೇಜಿ. ಅವರು ಕಲ್ ತೂರಾಟ ಎಲ್ಲ ಮಾಡಿಲ್ಲ, ಚಪ್ಪಲಿನೂ ಬಿಸಾಕಲಿಲ್ಲ, ಬಟ್ ಕುರ್ಚಿ ಎಲ್ಲ ತೆಗೆದು ಬಿಸಾಕಿದ್ರು. ಬಿಕಾಸ್ ಆಫ್ ವಿಚ್ ಅಲ್ಲಿ ಒಂದು ಸ್ಪಾರ್ಕ್ ಸ್ಟಾರ್ಟ್ ಆಯಿತು, ಆ ಫೈಟ್ ಸ್ಟಾರ್ಟ್ ಆಯಿತು. ಇದರಿಂದ ಅಲ್ಲಿದ್ದಂಥ ಮಾಡರೇಟ್ ಲೀಡರ್ಸ್ ಆ್ಯಂಡ್ ಎಕ್ಸ್ಟ್ರೀಮಿಸ್ಟ್ ಲೀಡರ್ಸ್ ಸ್ಟಾರ್ಟೆಡ್ ಫೈಟಿಂಗ್ ವಿತ್ ಈಚ್ ಅದರ್. ಸೂರತ್ ಸೆಷನ್ನಲ್ಲೇ, ಇನ್ ದ ಸೂರತ್ ಸೆಷನ್ ಆನ್ ದ ಸ್ಟೇಜ್ ಅಲ್ಲಿರುವಂಥ ಲೀಡರ್ಸ್, moderate leaders and extremist leaders started fighting with each other, because of which extremist leaders made a walkout. ಅರ್ಥ ಮಾಡ್ಕೊಳ್ಳಿ, ವಾಕೌಟ್ ಅಂದ್ರೇನು? ದೇ ಲೆಫ್ಟ್ INC, ನನಗೆ INCನೂ ಬೇಡ ಮಣ್ಣು ಬೇಡ ಅಂತ ಹೇಳಿ ದೇ ಲೆಫ್ಟ್ INC ಆ್ಯಂಡ್ Lala Lajpat Rai, Bal Gangadhar Tilak, Bipin Chandra Pal and other extremist leaders left INC and moved out, because of which there was a split.
ಸ್ಪ್ಲಿಟ್ ಅಂದರೆ ಎರಡು ತುಂಡು. ಆ್ಯಂಡ್ ದಿಸ್ ಸ್ಪ್ಲಿಟ್ ವಾಸ್ ನಾಟ್ ಫಾರ್ ದ ಸಿಟಿ ಆಫ್ ಸೂರತ್. ಇಟ್ ಈಸ್ ನಾಟ್ ದ ಸ್ಪ್ಲಿಟ್ ಆಫ್ ದ ಸಿಟಿ ಸೂರತ್, ಇಟ್ ವಾಸ್ ದ ಸ್ಪ್ಲಿಟ್ ಆಫ್ INC. INC was split into two pieces, moderate leaders and extremist leaders. Extremist leaders left INC because people wanted Tilak to speak. Extremist leaders wanted Lal Lajpat Rai to be the leader, but Raj Bihari Ghosh was made the leader. Session was held in Surat and not in Nagpur, and the voices of extremists were seriously suppressed, because of which they made a walkout. ಇದರಿಂದ ಏನಾಯಿತು, ಬ್ರಿಟಿಷರ್ಸ್ ಇನ್ ಅ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ನೆಕ್ಸ್ಟ್ ಲೆವೆಲ್ಗೆ ಹೊರಟೋಯ್ತಲ್ವಾ. ಸಿ ನಾವು ದೆರ್ ಈಸ್ ಅ ಡಿವಿಷನ್, ಅರ್ಥ ಮಾಡ್ಕೊಳ್ಳಿ. ನಾವು ದೆರ್ ಈಸ್ ಅ ಡಿವಿಷನ್ ಆಫ್ INC. ನಾವು INC ಸ್ಪ್ಲಿಟ್ ಆಯಿತು. ಇನ್ನೊಂದು ಕಡೆ 1906 ಮುಸ್ಲಿಂ ಲೀಗ್ ಫಾರ್ಮ್ ಆಗಿದೆ, ಹಿಂದೂ ಮುಸ್ಲಿಂ ಕೂಡ ಸ್ಪ್ಲಿಟ್ ಆದರು. ಸಿ ಹೌ ಗ್ರೇಟ್ ದ ಪ್ಲೇ ವಾಯ್ಸ್. ಅದಕ್ಕೆ ನಾನು ಹೇಳಿದ್ದು ಲಾರ್ಡ್ ಕರ್ಜನ್ ಇಸ್ ಅ ಜೀನಿಯಸ್ ಅಂತ. ಲಾರ್ಡ್ ಕರ್ಜನ್ ಇಸ್ ಅ ಜೀನಿಯಸ್. ಹಿ ಡಿವೈಡೆಡ್ ಹಿಂದೂ ಆ್ಯಂಡ್ ಮುಸ್ಲಿಂ, ಆ್ಯಂಡ್ ಸೂರತ್ ಸ್ಪ್ಲಿಟ್ ಡಿವೈಡೆಡ್ INC into moderates and extremists. Now in INC there are no more extremist leaders. They made a walk off. Now iliralla anta. So now INC is only left with moderates, and now it is INC full of moderates and Muslim League full of Muslims. And these two are also gonna fight from the upcoming events. ಮುಂದೆ ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ. ಇಲ್ಲಿವರೆಗೂ ಚೆನ್ನಾಗಿದೆ ಅಂತ ಅಂದ್ಕೊಳ್ತೇನೆ. 1905 ಅಲ್ಲಿ ಸ್ಟಾರ್ಟ್ ಆಗಿದ್ದಂಥ ಸಪ್ರೇಷನ್ ಆಫ್ ಪಾರ್ಟಿಷನ್ ಆಫ್ ಬೆಂಗಾಲಿಂದ 1907 ಸ್ಪ್ಲಿಟ್ ಆಫ್ INC ವರೆಗೂ ಎಲ್ಲ ಡಿವೈಡೇ ಆಗ್ತಿದೆ, ಎಲ್ಲ ತುಂಡು ಆಗ್ತಿದೆ. ಇವ್ರು ಮತ್ತೆ ಒಂದಾಗ್ತಾರ ಇಲ್ವಾ ಅನ್ನೋದು ಮುಂದೆ ಇವೆಂಟ್ಸಲ್ಲಿ ನಿಮ್ಗೆ ಗೊತ್ತಾಗ್ತಾ ಹೋಗ್ತದೆ. ಸೊ ಸೂರತ್ ಸ್ಪ್ಲಿಟ್ ಅಂದರೆ ಏನು? ಇಟ್ ಈಸ್ ನಾಟ್ ದ ಸ್ಪ್ಲಿಟ್ ಆಫ್ ದ ಸಿಟಿ, ಇಟ್ ಈಸ್ ದ ಸ್ಪ್ಲಿಟ್ ಆಫ್ INC. INC ವಾಸ್ ಸ್ಪ್ಲಿಟ್ ಇಂಟು ಟೂ ಪಾರ್ಟ್ಸ್. ಒನ್ ಪಾರ್ಟ್ ವಾಸ್ ಆಫ್ ಮಾಡರೇಟ್ ಲೀಡರ್ಸ್, ಒನ್ ಮೋರ್ ಪಾರ್ಟ್ ಆಫ್ ಎಕ್ಸ್ಟ್ರೀಮಿಸ್ಟ್ ಲೀಡರ್ಸ್. ಬಿಸಿ ರಕ್ತ ಇರುವಂಥ ಲೀಡರ್ಸ್ INCನ ಬಿಟ್ಟು ನೀವಿರ್ರಪ್ಪ, ನೀವು ನೋಡ್ಕೊಳ್ರಪ್ಪ ಅಂತ ಕೈ ಮುಗಿದು ಹೊರಟೋಗ್ತಾರೆ. ದಿಸ್ ಈವೆಂಟ್ ಈಸ್ ಕಾಲ್ಡ್ ಆಸ್ ಸೂರತ್ ಸ್ಪ್ಲಿಟ್.